ಲಲಿತಾ ತ್ರಿಪುರ ಸುಂದರಿ ಜೀವನಕ್ಕೆ ಬರುತ್ತಾಳೆ ಎಂದರೆ ಅದು ಹೊರಗಿನ ಅದ್ಭುತದಿಂದಲ್ಲ, ಅದು ಒಳಗಿನ ಮೌನದಿಂದ ಆರಂಭವಾಗುತ್ತದೆ. ಒಂದು ದಿನ ನೀವು ಗಮನಿಸುತ್ತೀರಿ, ನಿಮ್ಮೊಳಗಿನ ಗೊಂದಲ ಕಡಿಮೆಯಾಗುತ್ತಿದೆ, ಕಾರಣವಿಲ್ಲದೆ ಭಯಗಳು ಸಡಿಲವಾಗುತ್ತಿವೆ. ಇದೇ ಅವಳ ಆಗಮನದ ಮೊದಲ ಗುರುತು. ಲಲಿತಾ ತ್ರಿಪುರ ಸುಂದರಿ ಕೇವಲ ಪೂಜೆಯ ದೇವಿಯಾಗಿಲ್ಲ, ಅವಳು ಚೇತನದ ಶಕ್ತಿ. ಅವಳು ಬಂದಾಗ ನಿಮ್ಮ ಬದುಕಿನ ವೇಗ ಬದಲಾಗುತ್ತದೆ. ನೀವು ಅಷ್ಟಾಗಿ ಓಡಾಡುವುದಿಲ್ಲ, ಆದರೆ ತಲುಪುವಿರಿ. ನೀವು ಹೆಚ್ಚು ಮಾತಾಡುವುದಿಲ್ಲ, ಆದರೆ ನಿಮ್ಮ ಮಾತಿಗೆ ತೂಕ ಬರುತ್ತದೆ. ಇದು ಭಾಗ್ಯ ಬದಲಾಗಿದೆಯೋ ಅಥವಾ ನೀವು ಬದಲಾಗಿದ್ದೀರೋ ಎಂದು ನೀವೂ ಕೂಡ ಗೊಂದಲಗೊಳ್ಳುವ ಹಂತ ಬರುತ್ತದೆ. ಅವಳ ಕೃಪೆಯ ನಂತರ ಜೀವನ ಸುಲಭವಾಗುತ್ತದೆ ಎಂದು ಭಾವಿಸಬೇಡಿ. ಸಮಸ್ಯೆಗಳಿರುತ್ತವೆ, ಆದರೆ ಅವು ನಿಮ್ಮನ್ನು ಕುಗ್ಗಿಸುವುದಿಲ್ಲ. ನಿಮ್ಮೊಳಗೆ ಒಂದು ನಿಶ್ಚಲ ಶಕ್ತಿ ಹುಟ್ಟುತ್ತದೆ. ನಾನು ಇದನ್ನು ಎದುರಿಸಬಲ್ಲೆ ಎಂಬ ಶಾಂತ ಆತ್ಮವಿಶ್ವಾಸ. ಈ ಸ್ಥಿತಿಯಲ್ಲಿ ನೀವು ಒಳಗಿಂದಲೇ ಮೃದುವಾಗಿ ಹೇಳಿಕೊಳ್ಳುತ್ತೀರಿ, ಐಂ ಚೇತನ ಶಕ್ತಿಯೈ ನಮಃ. ಇದು ಮಂತ್ರದ ಘೋಷಣೆಯಲ್ಲ, ಒಳಗಿನ ಜಾಗೃತಿಯ ಪ್ರತಿಧ್ವನಿ. ಸಂಬಂಧಗಳಲ್ಲಿ ಅವಳು ದೊಡ್ಡ ಬದಲಾವಣೆ ತರುತ್ತಾಳೆ. ನೀವು ಇನ್ನು ಮುಂದೆ ನಿಮ್ಮನ್ನು ಸಾಬೀತುಪಡಿಸಲು ಯತ್ನಿಸುವುದಿಲ್ಲ, ನೀವು ನಿಮ್ಮ ಸ್ವಭಾವದಲ್ಲೇ ನಿಲ್ಲುತ್ತೀರಿ. ಇದರಿಂದ ಕೆಲವರು ದೂರ ಹೋಗಬಹುದು, ಕೆಲವರು ಹತ್ತಿರ ಬರುತ್ತಾರೆ. ಇದು ನಷ್ಟವಲ್ಲ, ಶುದ್ಧೀಕರಣ. ಈ ಹಂತದಲ್ಲಿ ಮನಸ್ಸು ನಿಧಾನವಾಗಿ ಸ್ಥಿರವಾಗುವಾಗ ಒಳಗೆ ಒಂದು ಭಾವನೆ ಮೂಡುತ್ತದೆ, ಹ್ರೀಂ ಸಮತಾ ಭಾವ ಪ್ರಕಾಶಿನ್ಯೈ ನಮಃ. ನೀವು ಶಾಂತರಾಗುತ್ತೀರಿ, ಆದರೆ ದುರ್ಬಲರಾಗುವುದಿಲ್ಲ. ಅವಳ ಕೃಪೆಯ ಅತ್ಯಂತ ಆಳವಾದ ಪರಿಣಾಮ ಏನೆಂದರೆ, ನೀವು ನಿಮ್ಮ ಜೀವನದ ಹೊಣೆಗಾರಿಕೆಯನ್ನು ಯಾರ ಮೇಲೂ ಹಾಕುವುದಿಲ್ಲ, ದೇವಿಯ ಮೇಲೂ ಅಲ್ಲ. ನೀವು ನಿಮ್ಮ ಬದುಕಿನ ಕರ್ತೃವಾಗುತ್ತೀರಿ. ಸರಿಯಾದ ಸಮಯದಲ್ಲಿ ಮೌನ, ಸರಿಯಾದ ಸಮಯದಲ್ಲಿ ನಿರ್ಧಾರ, ಸರಿಯಾದ ಸಮಯದಲ್ಲಿ ಬಿಡುವಿಕೆ, ಇವು ಸಹಜವಾಗುತ್ತವೆ. ಜನರಿಗೆ ಇದು ಅದೃಷ್ಟದಂತೆ ಕಾಣುತ್ತದೆ, ಆದರೆ ನೀವು ತಿಳಿದಿರುತ್ತೀರಿ, ಇದು ಜಾಗೃತಿಯ ಫಲ. ಆ ಕ್ಷಣದಲ್ಲಿ ಮನಸ್ಸು ತಾನೇ ಹೇಳುತ್ತದೆ, ಕ್ಲೀಂ ಸ್ಪಷ್ಟ ಮಾರ್ಗದರ್ಶಿನ್ಯೈ ನಮಃ. ಲಲಿತಾ ತ್ರಿಪುರ ಸುಂದರಿ ಜೀವನಕ್ಕೆ ಬಂದರೆ ನೀವು ಜಗತ್ತನ್ನು ತೊರೆಯುವುದಿಲ್ಲ, ನೀವು ಜಗತ್ತಿನಲ್ಲಿ ಇದ್ದೇ ಅದರ ಹಿಡಿತದಿಂದ ಮುಕ್ತರಾಗುತ್ತೀರಿ. ಇದು ಉಗ್ರ ಭಕ್ತಿಯಲ್ಲ, ಮೌನ ಪರಿವರ್ತನೆ. ಇದು ಘೋಷಣೆಯಲ್ಲ, ಸ್ಥಿತಿ. ಮತ್ತು ಈ ಸ್ಥಿತಿಯೇ ನಿಜವಾದ ಕೃಪೆ. ಲಲಿತಾ ತ್ರಿಪುರ ಸುಂದರಿಯ ಕೃಪೆ ನಿಜವಾಗಿಯೂ ಆರಂಭವಾದಾಗ ಮೊದಲಾಗಿ ಕಾಣಿಸುವುದು ಹೊರಗಿನ ಘಟನೆಗಳಲ್ಲಿ ಅಲ್ಲ, ನಿಮ್ಮ ಒಳಗಿನ ಪ್ರತಿಕ್ರಿಯೆಯಲ್ಲಿ. ಮೊದಲು ಕೋಪ ಉಂಟುಮಾಡುತ್ತಿದ್ದ ವಿಷಯಗಳು ಈಗ ನಿಮ್ಮನ್ನು ಅಲುಗಿಸುವುದಿಲ್ಲ, ನೀವು ನಿರ್ಲಕ್ಷ್ಯ ಮಾಡುವುದಿಲ್ಲ, ಆದರೆ ಅವು ನಿಮ್ಮ ಮನಸ್ಸಿನ ಕೇಂದ್ರವನ್ನು ಹಿಡಿಯಲಾರವು. ಈ ಬದಲಾವಣೆ ನಿಮಗೂ ಅಚ್ಚರಿ ತರುತ್ತದೆ. ಇದೇ ಮೊದಲ ಒಳಗಿನ ಸೂಚನೆ, ನೀವು ಇನ್ನೂ ಪರಿಸ್ಥಿತಿಗಳ ಕೈಗೊಂಬೆಯಾಗಿಲ್ಲ. ಲಲಿತಾ ತ್ರಿಪುರ ಸುಂದರಿ ಇಲ್ಲಿ ಮೌನವಾಗಿ ಒಳಗೆ ಮೂಡುವ ಭಾವನೆ, ಐಂ ಸ್ಥಿರಚಿತ್ತ ಪ್ರಕಾಶಾಯ ನಮಃ. ಎರಡನೇ ಸೂಚನೆ ನಿಧಾನವಾಗಿ ಬರುತ್ತದೆ. ನೀವು ತಪ್ಪು ಜನರು, ತಪ್ಪು ಸ್ಥಳಗಳು, ತಪ್ಪು ಚರ್ಚೆಗಳಿಂದ ದೂರ ಸರಿಯುತ್ತೀರಿ. ಇದಕ್ಕಾಗಿ ನೀವು ಹೋರಾಡುವುದಿಲ್ಲ, ಅವು ತಾನೇ ನಿಮ್ಮ ಜೀವನದಿಂದ ಹೊರಹೋಗುತ್ತವೆ. ಕೆಲವೊಮ್ಮೆ ಇದು ಒಂಟಿತನದಂತೆ ಅನಿಸಬಹುದು, ಆದರೆ ಆ ಒಂಟಿತನದಲ್ಲಿ ಗೊಂದಲವಿಲ್ಲ, ಸ್ಪಷ್ಟತೆ ಇರುತ್ತದೆ. ನೀವು ಮೊದಲ ಬಾರಿಗೆ ನಿಮ್ಮದೇ ಸಂಗತಿಯಲ್ಲಿ ಸುಖಪಡುವಿರಿ. ಆ ಕ್ಷಣದಲ್ಲಿ ಮನಸ್ಸು ತಾನೇ ಹೇಳುತ್ತದೆ, ಹ್ರೀಂ ಸ್ವಸತ್ಯನಿಷ್ಠಾಯೈ ನಮಃ. ಮೂರನೇ ಸೂಚನೆ ಜನರಿಗೆ ಸ್ಪಷ್ಟವಾಗಿ ಕಾಣುತ್ತದೆ, ನಿಮ್ಮ ಮಾತಿನ ತೂಕ. ನೀವು ಜೋರಾಗಿ ಮಾತನಾಡುವುದಿಲ್ಲ, ಆದರೆ ನಿಮ್ಮ ಮಾತು ಉಳಿಯುತ್ತದೆ. ಜನರು ನಿಮ್ಮ ಸಲಹೆಯನ್ನು ಹುಡುಕುತ್ತಾರೆ. ನೀವು ಉಪದೇಶ ಮಾಡುವುದಿಲ್ಲ, ಅನುಭವದಿಂದ ಮಾತನಾಡುತ್ತೀರಿ. ಇದು ಅಧಿಕಾರದಿಂದ ಬಂದ ಶಕ್ತಿಯಲ್ಲ, ಸಮತೋಲನದಿಂದ ಬಂದ ಗೌರವ. ಈ ಹಂತದಲ್ಲಿ ಒಳಗಿಂದ ಉದಯಿಸುವ ಜಪಭಾವ, ಕ್ಲೀಂ ವಾಕ್ಸ್ಥೈರ್ಯ ಪ್ರದಾಯೈ ನಮಃ. ನಾಲ್ಕನೇ ಸೂಚನೆ ಅತ್ಯಂತ ಸೂಕ್ಷ್ಮ. ನೀವು ಫಲದ ಬಗ್ಗೆ ಅತಿಯಾಗಿ ಅಂಟಿಕೊಳ್ಳುವುದನ್ನು ಬಿಡುತ್ತೀರಿ. ಪ್ರಯತ್ನ ಕಡಿಮೆಯಾಗುವುದಿಲ್ಲ, ಆದರೆ ಆತಂಕ ಕಡಿಮೆಯಾಗುತ್ತದೆ. ಕೆಲಸ ಮಾಡುವಾಗ ನಿಮ್ಮಲ್ಲಿ ಶ್ರದ್ಧೆ ಇರುತ್ತದೆ, ಫಲ ಬರುವುದೋ ಇಲ್ಲವೋ ಎಂಬ ಭಯ ಇರುವುದಿಲ್ಲ. ಅಚ್ಚರಿಯಾಗಿ ಫಲಗಳು ಸರಿಯಾದ ಸಮಯದಲ್ಲಿ ಬರುತ್ತವೆ. ಇದು ಅದೃಷ್ಟವಲ್ಲ, ಒಳಗಿನ ಶಾಂತಿಯ ಸರಳ ಗಣಿತ. ಈ ಸ್ಥಿತಿಯಲ್ಲಿ ಮನಸ್ಸು ಮೃದುವಾಗಿ ಪ್ರತಿಧ್ವನಿಸುತ್ತದೆ, ಸೌಂ ಸಮರ್ಪಣ ಶಕ್ತಿಯೈ ನಮಃ. ಐದನೇ ಮತ್ತು ಅಂತಿಮ ಸೂಚನೆ, ನೀವು ನಿಮ್ಮ ಜೀವನದ ಹೊಣೆಗಾರಿಕೆಯನ್ನು ಸಂಪೂರ್ಣವಾಗಿ ಸ್ವೀಕರಿಸುತ್ತೀರಿ. ದೋಷಾರೋಪಣೆ ನಿಲ್ಲುತ್ತದೆ, ದೇವಿಯನ್ನೂ ಕೇಳುತ್ತೀರಿ, ಆದರೆ ನಿಮ್ಮ ಕರ್ತವ್ಯವನ್ನು ಬಿಡುವುದಿಲ್ಲ. ನೀವು ಬಲಿಷ್ಠರಾಗುತ್ತೀರಿ, ಆದರೆ ಕಠೋರರಾಗುವುದಿಲ್ಲ. ಮೃದುವಾಗುತ್ತೀರಿ, ಆದರೆ ದುರ್ಬಲರಾಗುವುದಿಲ್ಲ.
ಇದು ಒಳಗಿನ ಪೂರ್ಣತೆ. ಈ ಹಂತದಲ್ಲಿ ಉದಯಿಸುವ ಮೌನಭಾವ ಏಂ ಪೂರ್ಣಚೇತನಾವಸ್ಥಾಯೈ ನಮಃ. ಇದೇ ನಿಜವಾದ ಕೃಪೆಯ ಗುರುತು. ಘೋಷಣೆ ಇಲ್ಲ, ಪ್ರದರ್ಶನವಿಲ್ಲ, ಆದರೆ ಜೀವನ ನಿಧಾನವಾಗಿ ದೃಢವಾಗಿ ನಿಮ್ಮ ನಿಯಂತ್ರಣಕ್ಕೆ ಬರುತ್ತದೆ. ಲಲಿತಾ ತ್ರಿಪುರ ಸುಂದರಿಯ ಕೃಪೆ ಜೀವನದಲ್ಲಿ ಸ್ಥಿರವಾಗಿರಬೇಕು ಅಂದರೆ ಅದಕ್ಕಾಗಿ ದೊಡ್ಡ ವಿಧಿವಿಧಾನಗಳ ಅಗತ್ಯವಿಲ್ಲ. ಮುಖ್ಯವಾಗಿ ಬೇಕಾಗಿರುವುದು ದೈನಂದಿನ ಸರಳ ಶಿಸ್ತಿನ ಒಳಗಿನ ಸತ್ಯ. ಕೃಪೆ ಒಮ್ಮೆ ಬಂದರೆ ಸಾಕು ಎಂದು ಭಾವಿಸಿದರೆ ಅದು ನಿಧಾನವಾಗಿ ಮಸುಕಾಗುತ್ತದೆ. ಆದರೆ ನೀವು ಸ್ವಲ್ಪ ಜಾಗೃತರಾಗಿದ್ದರೆ ಅದೇ ಕೃಪೆ ನಿಮ್ಮ ಬದುಕಿನ ನೆಲಗಲ್ಲಾಗುತ್ತದೆ. ಲಲಿತಾ ತ್ರಿಪುರ ಸುಂದರಿ. ಮೊದಲ ಕ್ರಮ ಅತಿ ಸರಳವಾದದ್ದು. ದಿನದ ಆರಂಭಲ ಮೌನ. ಎದ್ದ ತಕ್ಷಣ ಫೋನು, ಮಾತು, ಯೋಚನೆಗಳ ಓಟಕ್ಕೆ ಹೋಗಬೇಡಿ. ಕೇವಲ 2 ನಿಮಿಷ ನಿಮ್ಮ ಉಸಿರಿನ ಮೇಲೆ ಗಮನವಿರಲಿ. ಆ ಕ್ಷಣದಲ್ಲಿ ಏನನ್ನೂ ಬೇಡಿಕೊಳ್ಳಬೇಡಿ. ಒಳಗಿಂದ ಮೃದುವಾಗಿ ಹೇಳಿಕೊಳ್ಳಿ, ಐಂ ಜಾಗೃತ ಚೇತನಾಯ ನಮಃ. ಇದು ಮಂತ್ರಪಠಣವಲ್ಲ, ನಿಮ್ಮ ಮನಸ್ಸಿಗೆ ನೀಡುವ ದಿಕ್ಕು. ಈ ಸಣ್ಣ ಮೌನವೇ ದಿನವಿಡೀ ನಿಮ್ಮನ್ನು ಸ್ಥಿರವಾಗಿಡುತ್ತದೆ. 2ನೇ ಕ್ರಮ, ಪ್ರತಿಕ್ರಿಯೆಗೂ ಮೊದಲು ಕ್ಷಣ ಮಾತ್ರ ವಿರಾಮ. ಕೋಪ, ದುಃಖ, ಅಹಂಕಾರ ಯಾವುದೇ ಭಾವನೆ ಬಂದರೂ ತಕ್ಷಣ ಮಾತಾಡಬೇಡಿ. ಒಂದು ಉಸಿರನ್ನು ಸಂಪೂರ್ಣವಾಗಿ ಒಳಗೆಳೆದು ನಿಧಾನವಾಗಿ ಬಿಡಿ. ಈ ವಿರಾಮದಲ್ಲಿ ನೀವು ನಿಮ್ಮನ್ನು ಮರಳಿ ಪಡೆಯುತ್ತೀರಿ. ಇದೇ ದೇವಿಯ ಶಕ್ತಿಯ ಕಾರ್ಯ. ಆ ಕ್ಷಣದಲ್ಲಿ ಮನಸ್ಸು ತಾನೇ ನೆನಪಿಸುತ್ತದೆ, ಹ್ರೀಂ ಸಮತಾ ಸ್ಥಿತಿಪ್ರದಾಯೈ ನಮಃ. ಈ ಅಭ್ಯಾಸ ನಿಮ್ಮ ಜೀವನದ ಅನೇಕ ತಪ್ಪುಗಳನ್ನು ಮೌನವಾಗಿ ತಪ್ಪಿಸುತ್ತದೆ. 3ನೇ ಕ್ರಮ ಅತ್ಯಂತ ಮಹತ್ವದ್ದು, ರಾತ್ರಿ ಬಿಡುವಿಕೆ. ದಿನ ಮುಗಿಯುವಾಗ ನಿಮ್ಮಿಂದ ಆಗದದ್ದನ್ನು, ನಿಮ್ಮ ಕೈಯಲ್ಲಿರದ ವಿಷಯಗಳನ್ನು ಮನಸ್ಸಿನಿಂದ ಇಳಿಸಿಯಿಡಿ. ನಿಮ್ಮ ಪ್ರಯತ್ನದ ಪ್ರಾಮಾಣಿಕತೆಗೆ ಮಾತ್ರ ಗೌರವ ಕೊಡಿ. ಫಲವನ್ನು ಮನಸ್ಸಿನಲ್ಲಿ ಹಿಡಿದುಕೊಂಡು ಮಲಗಿದರೆ ಕೃಪೆ ಭಾರವಾಗುತ್ತದೆ. ಬಿಡುವಿಕೆಯಲ್ಲೇ ಅದು ಹರಿಯುತ್ತದೆ. ಮಲಗುವ ಮುನ್ನ ಒಳಗಿಂದ ಶಾಂತವಾಗಿ ಹೇಳಿಕೊಳ್ಳಿ, ಕ್ಲೀಂ ವಿಶ್ವಾಸ ಸಮರ್ಪಣಾಯ ನಮಃ. ಈ 3 ಕ್ರಮಗಳಲ್ಲಿ ಯಾವುದೂ ಕೂಡ ಭಕ್ತಿಯ ಪ್ರದರ್ಶನವಲ್ಲ. ಯಾರಿಗೂ ತಿಳಿಯಬೇಕಾದ ಅಗತ್ಯವೂ ಇಲ್ಲ. ಆದರೆ ಇವುಗಳನ್ನು ಪಾಲಿಸಿದರೆ ನೀವು ಗಮನಿಸುತ್ತೀರಿ, ಕೃಪೆ ನಿಮ್ಮಿಂದ ದೂರ ಹೋಗುವುದಿಲ್ಲ. ನಿಮ್ಮ ಮನಸ್ಸು ಸ್ಥಿರವಾಗುತ್ತದೆ, ನಿಮ್ಮ ನಿರ್ಧಾರಗಳು ಸ್ವಚ್ಛವಾಗುತ್ತವೆ, ನಿಮ್ಮ ಜೀವನದ ದಿಕ್ಕು ನಿಧಾನವಾಗಿ ಸರಿಯಾಗುತ್ತದೆ. ಲಲಿತಾ ತ್ರಿಪುರ ಸುಂದರಿಯ ಅನುಗ್ರಹ ಎಂದರೆ ಸಮಸ್ಯೆಗಳಿಲ್ಲದ ಜೀವನವಲ್ಲ. ಅದು ನೀವು ಸಮಸ್ಯೆಗಳ ನಡುವೆ ಕೂಡ ನಿಮ್ಮನ್ನು ಕಳೆದುಕೊಳ್ಳದ ಸ್ಥಿತಿ. ಲಲಿತಾ ತ್ರಿಪುರ ಸುಂದರಿಯ ಮಾರ್ಗದಲ್ಲಿ ನಡೆಯಲು ಆರಂಭಿಸಿದವರು ಸಾಮಾನ್ಯವಾಗಿ ಮಾಡುವ ಮೊದಲ ದೊಡ್ಡ ತಪ್ಪು ಎಂದರೆ ಅತಿಯಾದ ನಿರೀಕ್ಷೆ. ಕೃಪೆ ಬಂದರೆ ಜೀವನ ತಕ್ಷಣ ಬದಲಾಗಬೇಕು, ಜನರು ಗೌರವಿಸಬೇಕು, ಅಡೆತಡೆಗಳು ಕರಗಬೇಕು ಎಂದು ಮನಸ್ಸು ಬಯಸುತ್ತದೆ. ಆದರೆ ಕೃಪೆ ಒತ್ತಡದಲ್ಲಿ ಕೆಲಸ ಮಾಡುವುದಿಲ್ಲ. ನೀವು ಹೆಚ್ಚು ಹಿಡಿದುಕೊಳ್ಳುವಷ್ಟು ಅದು ಮೃದುವಾಗಿ ಹಿಂದೆ ಸರಿಯುತ್ತದೆ. ಲಲಿತಾ ತ್ರಿಪುರ ಸುಂದರಿಯ ನಿಜವಾದ ಪ್ರಗತಿಯಾಗುವುದು ನೀವು ನಿರೀಕ್ಷೆಯನ್ನು ಬಿಡುವಾಗ. ಆ ಕ್ಷಣದಲ್ಲಿ ಒಳಗೆ ಮೂಡುವ ಮೌನಭಾವ ಐಂ ಸಹಜ ಸ್ಥಿತಿಪ್ರದಾಯೈ ನಮಃ. ನಿರೀಕ್ಷೆ ಕಡಿಮೆಯಾದಾಗ ಅನುಭವ ಆಳವಾಗುತ್ತದೆ. 2ನೇ ದೊಡ್ಡ ತಪ್ಪು, ನಿಮ್ಮನ್ನು ಇತರರೊಂದಿಗೆ ಹೋಲಿಸುವುದು. ಯಾರೋ ವೇಗವಾಗಿ ಮುನ್ನಡೆಯುತ್ತಿದ್ದಾರೆ, ಯಾರೋ ಆಧ್ಯಾತ್ಮಿಕವಾಗಿ ಎತ್ತರದಲ್ಲಿದ್ದಾರೆ ಎಂಬ ಭಾವನೆ ಮನಸ್ಸನ್ನು ಅಶಾಂತಗೊಳಿಸುತ್ತದೆ. ಆದರೆ ದೇವಿಯ ಮಾರ್ಗ ಸ್ಪರ್ಧೆಯಲ್ಲ. ಪ್ರತಿಯೊಬ್ಬರ ಒಳಗಿನ ಶುದ್ಧೀಕರಣಕ್ಕೆ ತನ್ನದೇ ಸಮಯವಿದೆ. ನೀವು ಹೋಲಿಕೆ ಬಿಡುವ ಕ್ಷಣದಿಂದಲೇ ನಿಮ್ಮ ಶಕ್ತಿ ಮರಳಿ ನಿಮ್ಮಲ್ಲೇ ನೆಲೆಗೊಳ್ಳುತ್ತದೆ. ಆ ಸಮಯದಲ್ಲಿ ಮನಸ್ಸು ಮೃದುವಾಗಿ ಹೇಳುತ್ತದೆ, ಹ್ರೀಂ ಸ್ವಮಾರ್ಗನಿಷ್ಠಾಯೈ ನಮಃ. 3ನೇ ಮತ್ತು ಅತ್ಯಂತ ಸೂಕ್ಷ್ಮ ತಪ್ಪು, ಎಲ್ಲವನ್ನು ದೇವಿಯ ಹೆಸರಿನಲ್ಲಿ ಬಿಟ್ಟು ಬಿಡುವುದು. ಕೃಪೆಯ ಮೇಲೆ ನಂಬಿಕೆ ಇರಲಿ, ಆದರೆ ಕರ್ತವ್ಯದಿಂದ ದೂರವಾಗಬೇಡಿ. ದೇವಿ ನಿಮ್ಮ ಹೊಣೆಗಾರಿಕೆಯನ್ನು ಕಿತ್ತುಕೊಳ್ಳುವುದಿಲ್ಲ, ಅದನ್ನು ನಿಭಾಯಿಸುವ ಶಕ್ತಿಯನ್ನು ಕೊಡುತ್ತಾಳೆ. ನೀವು ಪ್ರಯತ್ನವನ್ನು ಬಿಟ್ಟರೆ ಅದು ಶರಣಾಗತಿಯಲ್ಲ, ಪಲಾಯನ. ನಿಜವಾದ ಶರಣಾಗತಿ ಎಂದರೆ ಸಂಪೂರ್ಣ ಪ್ರಯತ್ನದ ನಂತರ ಫಲವನ್ನು ಬಿಡುವುದು. ಈ ಸತ್ಯ ಅರ್ಥವಾದಾಗ ಒಳಗಿಂದ ಉದಯಿಸುವ ಭಾವ ಕ್ಲೀಂ ಕರ್ತವ್ಯ ಶುದ್ಧಿಪ್ರದಾಯೈ ನಮಃ. ಈ 3 ತಪ್ಪುಗಳನ್ನು ನೀವು ಗಮನದಲ್ಲಿಟ್ಟರೆ ನಿಮ್ಮ ಮಾರ್ಗ ಸ್ಥಿರವಾಗುತ್ತದೆ. ನೀವು ಹೆಚ್ಚು ಶಾಂತರಾಗುತ್ತೀರಿ, ಆದರೆ ನಿಷ್ಕ್ರಿಯರಾಗುವುದಿಲ್ಲ. ಹೆಚ್ಚು ಜಾಗೃತರಾಗುತ್ತೀರಿ, ಆದರೆ ಗರ್ವಪಡಲ್ಲ. ನಿಮ್ಮ ಜೀವನ ನಿಧಾನವಾಗಿ ಸರಿಯಾದ ಲಯಕ್ಕೆ ಬರುತ್ತದೆ, ಯಾವ ಘೋಷಣೆಯಿಲ್ಲದೆ, ಯಾವ ಪ್ರದರ್ಶನವಿಲ್ಲದೆ. ಲಲಿತಾ ತ್ರಿಪುರ ಸುಂದರಿಯ ಕೃಪೆ ಎಂದರೆ ಒಂದು ಕ್ಷಣದ ಅನುಭವವಲ್ಲ, ದೈನಂದಿನ ಸ್ಥಿರ ಸ್ಥಿತಿ.
ಲಲಿತಾ ತ್ರಿಪುರ ಸುಂದರಿಯ ಮಾರ್ಗದಲ್ಲಿ ನೀವು ಸ್ಥಿರವಾಗಿ ನಡೆಯಲು ಆರಂಭಿಸಿದಾಗ ದೇವಿಯ ರಕ್ಷಣೆ ಘೋಷಣೆಯಂತೆ ಕಾಣಿಸುವುದಿಲ್ಲ. ಅದು ಮೌನವಾಗಿ ಕೆಲಸ ಮಾಡುತ್ತದೆ. ತಪ್ಪಾಗಬೇಕಿದ್ದ ಸಂದರ್ಭಗಳು ಸ್ವಲ್ಪ ಬದಲಾಗುತ್ತವೆ. ದೊಡ್ಡ ನಷ್ಟವಾಗಬೇಕಿದ್ದ ನಿರ್ಧಾರಗಳು ಕೊನೆಯ ಕ್ಷಣದಲ್ಲಿ ಕೈತಪ್ಪುತ್ತವೆ. ಯಾರೂ ಗಮನಿಸದ ಸಣ್ಣ ತಿರುವುಗಳು ನಿಮ್ಮ ಜೀವನವನ್ನು ಕಾಪಾಡುತ್ತವೆ. ಇದೇ ಆ ರಕ್ಷಣೆ, ಅದೃಶ್ಯ ಆದರೆ ಪರಿಣಾಮಕಾರಿ. ಲಲಿತಾ ತ್ರಿಪುರ ಸುಂದರಿ, ಈ ಹಂತದಲ್ಲಿ ನೀವು ದೇವಿಯನ್ನು ಕೇಳುವುದನ್ನು ಕಡಿಮೆ ಮಾಡುತ್ತೀರಿ, ಆದರೆ ಅವಳ ಮೇಲೆ ನಂಬಿಕೆ ಇನ್ನಷ್ಟು ಗಟ್ಟಿಯಾಗುತ್ತದೆ. ಒಳಗಿಂದ ಮೃದುವಾಗಿ ನೆನಪಾಗುವ ಭಾವ, ಐಂ ಅನಾವರಣ ರಕ್ಷಣಾಯೈ ನಮಃ. ಈ ರಕ್ಷಣೆಯ ಅರ್ಥ ನಿಮ್ಮ ಜೀವನದಲ್ಲಿ ಕಷ್ಟಗಳು ಇರಬಾರದು ಎಂದಲ್ಲ, ಆದರೆ ಆ ಕಷ್ಟಗಳು ನಿಮ್ಮನ್ನು ಮುರಿಯುವ ಬದಲು ನಿಮ್ಮನ್ನು ಪಕ್ವಗೊಳಿಸುತ್ತವೆ. ನೀವು ಪ್ರತಿಯೊಂದು ಅನುಭವದಿಂದ ಏನಾದರೂ ಕಲಿಯುತ್ತೀರಿ. ಕಹಿಯಾದ ಸಂಗತಿಗಳಲ್ಲೂ ಅಸಹ್ಯ ಹುಟ್ಟುವುದಿಲ್ಲ, ಅರ್ಥ ಹುಟ್ಟುತ್ತದೆ. ಇದು ಆಂತರಿಕ ಪರಿಪಕ್ವತೆ. ಈ ಸ್ಥಿತಿಯಲ್ಲಿ ಮನಸ್ಸು ತಾನೇ ಶಾಂತವಾಗಿ ಹೇಳುತ್ತದೆ, ಹ್ರೀಂ ಜ್ಞಾನಪಾಕಪ್ರದಾಯೈ ನಮಃ. ನಿಧಾನವಾಗಿ ಒಂದು ಸತ್ಯ ಸ್ಪಷ್ಟವಾಗುತ್ತದೆ. ದೇವಿ ನಿಮ್ಮ ಜೀವನವನ್ನು ನಿಮ್ಮಿಂದ ಕಿತ್ತುಕೊಳ್ಳಲಿಲ್ಲ, ನಿಮ್ಮ ಕೈಗೆ ಮರಳಿಕೊಟ್ಟಳು. ನೀವು ನಿಮ್ಮ ಆಯ್ಕೆಗಳನ್ನು ಹೊಣೆಗಾರಿಕೆಯಿಂದ ಮಾಡುತ್ತೀರಿ. ತಪ್ಪಾದರೂ ಅದರಿಂದ ಓಡಿಬಿಡುವುದಿಲ್ಲ. ಸರಿಯಾದಾಗ ಅದಕ್ಕೆ ಅಹಂಕಾರ ಪೋಷಿಸುವುದಿಲ್ಲ. ನೀವು ಸಮತೋಲನವಾಗುತ್ತೀರಿ. ಈ ಸಮತೋಲನವೇ ದೇವಿಯ ಜೀವಂತ ಸನ್ನಿಧಿ. ಆ ಕ್ಷಣದಲ್ಲಿ ಒಳಗಿನ ಮೌನದಲ್ಲಿ ಮೂಡುವ ಭಾವ, ಕ್ಲೀಂ ಸ್ವಸ್ಥಿತಿಪೂರ್ಣತಾಯೈ ನಮಃ. ಇದೇ ಅಂತಿಮ ಸತ್ಯ. ಲಲಿತಾ ತ್ರಿಪುರ ಸುಂದರಿಯ ಕೃಪೆ ನಿಮ್ಮನ್ನು ಬೇರೆ ಲೋಕಕ್ಕೆ ಕರೆದೊಯ್ಯುವುದಿಲ್ಲ. ಅವಳು ನಿಮಗೆ ಈ ಲೋಕದಲ್ಲೇ ಸಂಪೂರ್ಣವಾಗಿ ಬದುಕುವುದನ್ನು ಕಲಿಸುತ್ತಾಳೆ. ಭಯವಿಲ್ಲದೆ, ಆತುರವಿಲ್ಲದೆ, ಆದರೆ ಜವಾಬ್ದಾರಿಯೊಂದಿಗೆ. ಅಂತಿಮವಾಗಿ ನೀವು ಭಕ್ತನಾಗಿ ಮಾತ್ರ ಉಳಿಯುವುದಿಲ್ಲ, ನೀವು ಸ್ಥಿರ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತೀರಿ. ಇದೇ ದೇವಿಯ ಕೃಪೆಯ ಶ್ರೇಷ್ಠ ಫಲ. ಇಲ್ಲಿ ಅಂತ್ಯವಿಲ್ಲ, ಇಲ್ಲಿ ಸ್ಥಿತಿ ಆರಂಭವಾಗುತ್ತದೆ.